ಅಲ್ಲ, ಬಿಗ್ ಬಾಸ್ ಮನೇಲಿ ಈ ಸಲ ಅಶ್ವಿನಿ ಗೌಡ ಅವ್ರಿಗೆ ಕ್ಯಾಪ್ಟನ್ ಆಗುವಂತ ಯೋಗ್ಯತೆನೇ ಇಲ್ವಾ? ತಾಕತ್ತಿದ್ರೆ ನೀನು ಕ್ಯಾಪ್ಟನ್ ಆಗ್ಬಿಟ್ಟು ತೋರ್ಸು ಅಂತಂದೇಳಿ ಗಿಲ್ಲಿ ನಟ ಅಶ್ವಿನಿ ಗೌಡ ಅವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತಾ ಇರೋದು. ಹೇಳಿದ ಕೆಲಸ ಮಾಡಕ್ಕಾಗಲ್ಲ, ಆದ್ರೆ ಅಹಂಕಾರ ಮಾತ್ರ ಇಲ್ಲಿವರೆಗೂ ಇದೆ. ಅದು ಯಾರಿಗೆ ಅಂತ ನೀವೇ ಡಿಸೈಡ್ ಮಾಡಿ. ಇಲ್ಲಿ ವರ್ಸಸ್ ಅಶ್ವಿನಿ ಗೌಡ ಮತ್ ಶುರುವಾಯ್ತು ಇವ್ರ ಜಟಾಪಟಿ. ಇಷ್ಟು ದಿನ ಯಾರೋ ಹೇಳ್ತಾ ಇದ್ರು ಗಿಲ್ಲಿ ಕಳ್ಳನ್ ಮಗ, ಗಿಲ್ಲಿ ಕಳ್ಳನ್ ಮಗ, ಕೆಲಸನೇ ಮಾಡಲ್ಲ, ಸೋಂಬೇರಿ ನನ್ ಮಗ ಅಂತಂದೇಳಿ. ಆದ್ರೆ ಈಗ ಕೆಲಸನೇ ಮಾಡ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಶ್ವಿನಿ ಗೌಡ ಅವರು ಕೆಲಸ ಮಾಡಕ್ಕಾಗಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿ, ಬಿಗ್ ಬಾಸ್ ಮನೇಲಿ ಎಲ್ರಿಗಿಂತ ದೊಡ್ಡ ಸೋಂಬೇರಿ ಅಂದ್ರೆ ಅಶ್ವಿನಿ ಗೌಡ ಅವರೇ ಅನ್ಸುತ್ತೆ. ಅಲ್ಲ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಓಕೆ, ಈಗಷ್ಟು ಇವತ್ತಿನ ಬಿಗ್ ಬಾಸ್ ಮೊದಲನೇ ಪ್ರಮೋ ನೋಡಿದೆ. ಆ ಒಂದು ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಇಂಟ್ ಏನಪ್ಪಾ ಅಂತಂದ್ರೆ, ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ. ಇವ್ರದ್ದು ಹತ್ತಿದ್ದಲ್ಲ ಅರ್ದಿದ್ದಲ್ಲ, 6 ಕೇರಲ್ಲ 3 ಕಿಳಿಯಲ್ಲ, ಯಾವಾಗ್ಲೂ ಇದ್ದಿದ್ದೆ ಬಿಡುಗರು ಅಂತೀರಾ. ಬಟ್ ಇವತ್ತು ತುಂಬಾ ಪೀಕ್ ಲೆವೆಲ್ಗೆ ಹೋಗಿದೆ. ಯಾವ ರೇಂಜಿಗೆ ಅಂದ್ರೆ, ಅಪ್ಪಿ ತಪ್ಪಿ ಏನಾದ್ರೂ ಒಂದು ಪರ್ಮಿಷನ್ ಇದ್ದಿದ್ರೆ ಇಬ್ರು ಕೂಡ ಒಡೆದಾಡೋ ರೇಂಜ್ ಇತ್ತು ಅನ್ಸುತ್ತೆ ಇವತ್ತಿನ ಒಂದು ಪ್ರಮೋದಲ್ಲಿ. ಅವರಿಬ್ಬರ ಒಂದು ಅಗ್ರೆಸಿವ್ ಬಿಡಿ, ಅದಾಯ್ತು. ಇವಾಗ ಇವತ್ತಿನ ಪ್ರಮೋ ನೋಡ್ಕೊಂಡು ನಾವು ರಿವ್ಯೂ ಶುರು ಮಾಡೋಣ. ನೀನ್ ಮುಗಿಸ್ಬಿಡ್ರಿ, ಕಿಚನ್ ಕ್ಲೀನ್ ಮಾಡ್ಬಿಡ್ರಿ. ಅಲ್ಲಿ ಬೆಳಗ್ಗೆ ಮಾಡ್ತೀವಿ. ಯಾಕೆ ಸುಸ್ತಾಗಿದೆ ಕಣೋಗಿ. ಏನು ಆರತ್ತಕ್ಕಂತ ಅಗಿ ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಗಿಲ್ಲಿ ಎಷ್ಟು ಕಾಮಾಗಿ ಹೇಳ್ತಾನೆ, ಮುಗಿಸ್ಬಿಡಿ, ಕೆಲಸ ಮುಗಿಸ್ಬಿಡಿ ಅಂತ. ಅಂದ್ರೆ ಮೀನ್ಸ್ ಕ್ಯಾಪ್ಟನ್ ಆಗಿದ್ದಾನೆ, ಎಲ್ಲರೂ ಕೂಡ ಅವ್ರವ್ರ ಕೆಲಸ ಮುಗಿಸಿ ಅಂತಂದೇಳಿ ಹೇಳ್ಬೇಕಾಗಿರ್ತಕ್ಕಂಥದ್ದು ಅವನ ಕರ್ತವ್ಯ. ಸೊ ಹೇಳ್ತಿದ್ದಾನೆ. ಇಲ್ಲಿ ಅಶ್ವಿನಿ ಗೌಡ ಅವರು ಫೇಸ್ ವಾಶ್ ಮಾಡ್ತಾ ಮಾಡ್ತಾ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅದನ್ನ ಅಬ್ಸರ್ವ್ ಮಾಡಿದಾಗ ನನ್ನ ಅನ್ಸೋದೇನಂದ್ರೆ, ದಿನದ ಕೊನೆಯ ಮಲಗಬೇಕಾದ್ರೆ ಅನ್ಸುತ್ತೆ, ಮೋಸ್ಟ್ಲಿ ರಾತ್ರಿ ಟೈಮಲ್ಲಿ ಇದು ನಡೀತಾ ಇರ್ತಕ್ಕಂಥ ಕನ್ವರ್ಸೇಷನ್ ಅಂತ ಅನಿಸ್ತಾ ಇದೆ. ಬಿಕಾಸ್ ಎಲ್ಲರೂ ಕೂಡ ಮಲಗೋಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಕಿಚನ್ನ ಕ್ಲೀನ್ ಮಾಡುವಂಥ ಒಂದು ಕೆಲಸ ಅಶ್ವಿನಿ ಗೌಡ ಅವ್ರದ್ದು ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಕ್ಲೀನ್ ಮಾಡೋಂಥ ಒಂದು ಕೆಲಸ ಅದನ್ನು ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದೊಂದು ಕೆಲಸ ಮುಗಿಸ್ಬಿಟ್ಟು ನೀವು ಮಲ್ಕೊಳ್ಳಿ ಅಂತ ಹೇಳ್ತಿರ್ತಕ್ಕಂಥದ್ದು. ಆದರೆ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಬೆಳಿಗ್ಗೆ ಮಾಡ್ತೀನಿ ಅಂತ. ಯಾಕೆ ಅಂತ ಕೇಳಿದ್ರೆ, ನನಗೆ ಸ್ವಲ್ಪ ಸುಸ್ತಾಗಿ ಹೋಗಿದೆ ಅಂತ. ಬಟ್ ನನಗೆ ಅರ್ಥ ಆಗದೆ ಇರೋದೇನಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೇಲಿ ಏನಾದರೂ 10 ಹಸುಗಳನ್ನ ತಗೊಂಡು ಅದಕ್ಕೆ ಮೇವು ಕಟ್ ಮಾಡಬೇಕು, ಹಾಲು ಕರಿಬೇಕು, ಹಾಲು ಹಾಕಬೇಕು, ಆಮೇಲೆ ಜಮೀನು ಗದ್ದೆ ಉಳುಮೆ ಮಾಡಬೇಕು, ಗದ್ದೆಗೆ ನೀರು ಕಟ್ಟಬೇಕು, ಈ ಥರದೊಂದಷ್ಟು ಕೆಲಸಗಳನ್ನ ಏನಾದರೂ ವಹಿಸ್ಬಿಟ್ಟಿದ್ದೀರಾ, ಬಹುಶಃ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳಲ್ಲಿ ಆಲ್ಮೋಸ್ಟ್ 50% ಫಿಲ್ಟರ್ ಆಗಿ ಆಟೋಮೆಟಿಕ್ಕಾಗಿ ಅವರೇ ಆಚೆ ಹೋಗ್ತಾ ಇದ್ರೇನೋ ಅನ್ಸುತ್ತೆ ನನಗೆ. ಏನು ಕೆಲಸ ಸುಸ್ತಾಗ್ಬಿಟ್ಟಿದೆ, ಏನು ದಬಾಕ್ತಾರೆ ಅಂತ ನನಗೊಂದು ಅದೊಂದು ಅರ್ಥ ಆಗ್ತಾ ಇಲ್ಲ. ಅದೊಂದು ಕೆಲಸಗಳನ್ನ ಅದು ಪರ್ಟಿಕ್ಯುಲರ್ ಆಗಿ ವಹಿಸಿರ್ತಾರೆ. ಕಿಚನ್ ಕೆಲಸ ನೀವು ಮಾಡಬೇಕು, ಇಲ್ಲಿಂಗ್ ಕ್ಲೀನ್ ನೀವು ಮಾಡಬೇಕು, ಟಾಯ್ಲೆಟ್ ಕ್ಲೀನ್ ನೀವು ಮಾಡಬೇಕು ಅಂತ. ಇಷ್ಟು ಕೆಲಸಗಳಿಗೆ ಎಷ್ಟು ಸೋಂಬೇರಿತನ, ಯಪ್ಪ, ನಾನಂತೂ ಎಲ್ಲೂ ಕೇಳಿಲ್ಲ ಇದನ್ನ. ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ. ಏನು ಆರತ್ತಕ್ಕಂತ ಅಗಿಕ್ ಹೋಗಿದ್ರಾ? ಇವಾಗ ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು. ಏನು ಓಕೆ, ಈ ಒಂದು ಬೈಟಲ್ಲಿ ನೀವು ಅಬ್ಸರ್ವ್ ಮಾಡಿದ್ರ, ಏನು ಆರೆ ತಗೊಂಡೋಗಿ ಅಗಿಯಕ್ಕೆ ಹೋಗಿದ್ರಾ ಅಂತ ನೀವು ನಾನು ಅಲ್ಲಿ ಗಿಲ್ಲಿ ಹೇಳ್ತಕ್ಕಂಥ ಡೈಲಾಗ್ನ ಕೇಳಿಸ್ಕೊಂಡ್ರೆ ಅದೇ ಮಾತನ್ನ ನಾನು ನಿಮ್ಗೆ ಹೇಳಿದ್ದು. ಅಪ್ಪಿ ತಪ್ಪಿ ಇವ್ರಿಗೆ ಏನಾದ್ರು ಹಳ್ಳಿ ಕೆಲಸಗಳನ್ನ ಏನಾದ್ರು ಅಲ್ಲಿ ಇಟ್ಬಿಟ್ಟಿದ್ರೆ ಅಶ್ವಿನಿ ಗೌಡ ಅವ್ರು ಇನ್ನೂ ಯಾವ ರೀತಿ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ರು ಅಂತ, ಅಥವಾ ಬಿಟ್ಟೆ ಹೋಗ್ಬಿಡ್ತಾ ಇದ್ರು. ನನ್ನ ಕೈಲಿ ಆಗ್ತಾ ಇಲ್ಲ, ದಯವಿಟ್ಟು ಬಿಟ್ಬಿಡಿ. ಬಿಗ್ ಬಾಸ್ ಅಲ್ಲಿ ಚಾಲೆಂಜ್ ಹಾಕ್ಬಿಟ್ಟು ನಾನು ಗೆಲ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದ್ದೇ ಇರ್ತೀನಿ ಅಂತಂದೇಳಿ ಈಗ ಸವಾಲ್ ಆಗ್ತಕ್ಕಂಥವ್ರು ಯಾರು ಕೂಡ ಅಲ್ಲಿ ಇರ್ತಾ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಏನಿದು ಕರೆಕ್ಟಾಗಿದೆ ಗಿಲ್ಲಿ ಕೇಳಿದ್ದು, ಆರೆ ತಗೊಂಡು ಏನು ಅಗಿಯಕ್ಕೆ ಹೋಗಿದ್ರಾ ಅಂತಂದೇಳಿ. ಅದಾದ್ಮೇಲೆ ನಾನು ಮಾಡೋಕ್ಕಾಗಲ್ಲ ಕಣೋ ಅಂತಂದೇಳಿ, ಯಾಕೆ ಮಾಡಲ್ಲ ಅಂತಂದೇಳಿ ನೋಡಿ ಅಲ್ಲೇ ಲೈಟಾಗಿ ಶುರುವಾಯಿತು. ಸೊ ಇವತ್ತಿನ ಒಂದು ಜಗಳ ಶುರುವಾಗಿದ್ದೆ ಯಾರಿಂದ? ಅಶ್ವಿನಿ ಗೌಡ ಅವರಿಂದ. ವಹಿಸಿರ್ತಕ್ಕಂಥ ಕೆಲಸ ಏನಿದೆ ಅದನ್ನು ಮಾಡಿಬಿಟ್ಟಿದ್ರೆ ಮುಗ್ದೋಗ್ತಿತ್ತು. ಇವ್ರು ಬೇಕು ಅಂತಾನೆ ವಾರಾಂತ್ಯದಲ್ಲಿ ಸುದೀಪ್ ಸರ್ ಕಣ್ಣಿಗೆ ಹೈಲೈಟ್ ಆಗೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೋ, ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸುಸ್ತಾಗುವಂಥ ಕೆಲಸ ಏನ್ರಿ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ? ಅವ್ರವ್ರಿಗೆ ವಹಿಸಿರ್ತಕ್ಕಂಥ ಕೆಲಸಗಳನ್ನ ಬಿಟ್ಟರೆ ಇನ್ನು ಟಾಸ್ಕ್ ಆಡಿದಿದ್ರೆ ಇವತ್ತಿನ ಒಂದು ಟಾಸ್ಕ್ ಏನಿತ್ತು, ಆ ಒಂದು ಟಾಸ್ಕನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಟಾಸ್ಕ್ ಅದು ಅಂತಂದೇಳಿ. ಬಿಡಿ. ಸೊ ಅದಾದಮೇಲೆ ಕೊನೆಯದಾಗಿ ಈಗ ಇಬ್ಬರು ಕೂಡ ಚಾಲೆಂಜ್ ಹಾಕಿ ಒಂದು ಡಿಸಿಷನ್ಗೆ ಬಂದು ಜಗಳ ಆಡೋಂಥ ಒಂದು ಬೈಟ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅದನ್ನ ನೋಡಿದಾಗ ನಿಮಗೆ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ಗಿಲ್ಲಿ ಫ್ಯಾನ್ಸಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ, ನೀವು ಈ ಒಂದು ಬೈಟಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲ, ತಾಕತ್ತಿದ್ರೆ ಕ್ಯಾಪ್ಟನ್ ಆಗ್ಬಿಟ್ಟು ತೋರಿಸು ಅಂತ ಗಿಲ್ಲಿ ಹೇಳ್ತಾನೆ. ಅಶ್ವಿನಿ ಗೌಡ ಅವರು ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ. ಈಗ ನೀವೆಲ್ಲ ಹೇಳ್ಬೋದು, ಆ ಮಾತನ್ನು ಹೇಳ್ಬಾರ್ದಿತ್ತು ಗಿಲ್ಲಿ. ಅಶ್ವಿನಿ ಗೌಡ ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವರು, ಪಾಪ ಮೊನ್ನೆ ಫ್ಯಾಮಿಲೀಸ್ ಎಲ್ಲ ಬಂದಾಗ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಪಾಪ ಅಷ್ಟು ಫ್ಯಾಮಿಲಿಲಿ ಒಬ್ಬನಾಗಿ ಗಿಲ್ಲಿನ ಸ್ವೀಕರಿಸಿದಾಗ ಗಿಲ್ಲಿ ಆ ರೀತಿ ಮಾತಾಡಬಾರ್ದಿತ್ತು. ತಾಕತ್ತಿದ್ರೆ ಕ್ಯಾಪ್ಟನ್ ಆಗ್ಬಿಟ್ಟು ತೋರಿಸು ಅಂತ ಹಂಗೆ ಆ ರೀತಿ ಅನ್ಬಾರ್ದಿತ್ತು ಅಂತ ನೀವು ಅನ್ಬೋದು. ಬಟ್ ಅದಕ್ಕಿಂತ ಮುಂಚೆ ಶುರು ಮಾಡಿದ್ಯಾರು? ಏನು ಕ್ಯಾಪ್ಟನ್ ಆದರೆ ನಿನ್ಗೆ ಕೊಂಬಂದಿದಾವ ಅಂತಂದೇಳಿ ಅಶ್ವಿನಿ ಗೌಡ ಅವ್ರು ಕೇಳಿದ್ರು. ಒಬ್ಬ ಕ್ಯಾಪ್ಟನ್ ಜಾಗದಲ್ಲಿದ್ದಂಥವನಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಅಶ್ವಿನಿ ಗೌಡ ಅವರು ಮರೆತು ಬಿಟ್ಟಿದ್ದಾರೆ. ಇದನ್ನು ಸುದೀಪ್ ಸರ್ ಪ್ರತಿ ವಾರ ನೆನಪು ಮಾಡ್ತಾನೆ ಇರ್ತಾರೆ. ಎಸ್ಪೆಷಲಿ ಗಿಲ್ಲಿಗೆ ಎಷ್ಟೋ ಸಲ ಹೇಳಿದ್ದಾರೆ, ಕ್ಯಾಪ್ಟನ್ ಅನ್ನೋ ಒಂದು ಸ್ಥಾನಕ್ಕೆ ಅದರದೇ ಆದಂಥ ಒಂದು ಗೌರವ ಇದೆ, ಅದನ್ನು ನೀನು ರೆಸ್ಪೆಕ್ಟ್ ಮಾಡಬೇಕು ಅಂತ. ಬಟ್ ಅದನ್ನು ಈ ಸಲ ಅಶ್ವಿನಿ ಗೌಡ ಅವರು ಮರೆತು ಅನಿಸುತ್ತೆ. ಸೊ ಈ ಒಂದು ಕೆಲಸಕ್ಕೆ ಡೆಫಿನೆಟ್ಲಿ ಉಗಿಸ್ಕೋತಾರೆ ಅನ್ನೋದು ಡೆಫಿನೆಟ್ಲಿ ಕನ್ಫರ್ಮ್ ಆಗೋಗಿದೆ. ಈ ವಾರದಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊಳ್ಳೋಂಥ ಫಸ್ಟ್ ಪರ್ಸನ್ ಇವರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಗೊತ್ತಿಲ್ಲ. ಸೊ ಇದಾದ ಮೇಲೆ
ನೋಡಿ ಆಟೋಮೆಟಿಕ್ಕಾಗಿ ಟಾಪಿಕ್ನ ಯಾವ ರೀತಿ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ನಿನಗೆ ಹೇಳ್ತಾ ಇದ್ದೀನಿ, ಯಾರಿಗೆ ಹೇಳ್ತಾ ಇದೆ ಈಗ ಅಲ್ಲಿ ಗಿಲ್ಲಿ ಹೇಳಿದ್ರು ತಾಕತ್ತಿದ್ರೆ ಕ್ಯಾಪ್ಟನ್ ಆಗ್ಬಿಟ್ಟು ತೋರಿಸು ಅಂತಂದೇಳಿ, ಯಾರಿಗೆ ಹೇಳ್ತಾ ಇದೆ ಅಂತ ಕೇಳ್ತಾರೆ ಅಶ್ವಿನಿ ಗೌಡ ಅವರು. ನಿನಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ನೀನು ಅನ್ನೋ ಒಂದು ವರ್ಡ್ ಬಂತು. ಮರ್ಯಾದೆ ಕೊಟ್ಟು ಮಾತಾಡು, ನೀನು ತಾನು ಅಂತ ಮಾತಾಡಬೇಡ. ಬಿಗ್ ಬಾಸ್ ಮನೇಲಿ ಫಸ್ಟ್ ಆಫ್ ಆಲ್ ಅಶ್ವಿನಿ ಗೌಡ ಅವ್ರು ಬಂದಾಗಿಂದ ಇವರು ಜಗಳ ಆಡೋದಕ್ಕೆ ಯೂಸ್ ಮಾಡ್ತಿರ್ತಕ್ಕಂಥ ಒಂದೇ ಒಂದು ವೆಪನ್ ಏನಪ್ಪ ಅಂತಂದರೆ, ನೀನು, ಹೋಗು, ತಾನು, ಆಯಮ್ಮ, ಈ ವರ್ಡ್ಗಳನ್ನ ಇದನ್ನು ಇವರೂ ಬಿಡಲ್ಲ, ಆಯಮ್ಮನೂ ಬಿಡಲ್ಲ. ಸೊ ಆ ವರ್ಡಿಂದ ಇವಾಗ ನೋಡಿ ಎಲ್ಲಿಂದ ಎಲ್ಲಿಗೆ ಹೆಣ್ಮಕ್ಳು ಡೈವರ್ಟ್ ಮಾಡ್ತಾರೆ ಅಂತಂದರೆ ಈಗ ಹಂಗೆ ಆಗೋಗಿದೆ. ಜಗಳ ಶುರುವಾಗಿದ್ದೇ ಯಾವುದೋ ಒಂದು ಕಾರಣಕ್ಕೆ, ಈಗ ನೀನು ಅನ್ನೋ ಒಂದು ವರ್ಡ್ ಮೂಲಕ ಅದು ಕಂಟಿನ್ಯೂ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಬನ್ನಿ ನೋಡೋಣ. ಮಾಡಲ್ಲ ಅವಾಗ ನೈಟ್ ಇವತ್ತು ಮಲ್ಕೊಬಿಟ್ರೆ ಹೇಳ್ದಂಗೆ ಕೇಳ್ತೀನಿ. ಮೇಡಮ್ ಬಿಗ್ ಬಾಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್ ಇವತ್ತಿನ ಒಂದು ಪ್ರೊಮೋ. ಸೀರಿಯಸ್ಲಿ ಹೇಳ್ತೀನಿ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಇಷ್ಟು ದಿನ ಇದ್ದಿದ್ದಲ್ಲ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ, ಇವತ್ತಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಎಪಿಸೋಡ್. ಅಶ್ವಿನಿ ಗೌಡ ಅವ್ರಿಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೋಡಿದ್ರಲ್ಲ, ನಾನು ಮಾಡಲ್ಲ ಹೋಗು ಅಂತಂದೇಳಿ ಹೋದಂಥ ಅಶ್ವಿನಿ ಗೌಡ ಅವ್ರಿಗೆ ಅಲ್ಲೇ ಸ್ಪಾಟಲ್ಲೇ ಒಂದು ಮಾತನ್ನು ಹೇಳ್ತಾನೆ ಗಿಲ್ಲಿ ನಟ, ನಿಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಟಾರ್ಚರ್ ಕೊಡ್ತೀನಿ ಅಂತ. ಅದೇ ಕೆಲಸ ಗಿಲ್ಲಿ ಮಾಡ್ತಾ ಇರೋದು. ಅವ್ರು ಮಲಗ್ದಾಗ ಹೋಗಿ ಗಂಟೆ ಬಾರಿಸ್ತಿರೋದು, ಸೌಂಡ್ ಮಾಡ್ತಿರೋದು, ಅವ್ರ ಕಿವಿ ಹತ್ರ ಸೌಂಡ್ ಮಾಡ್ತಿರೋದು, ಕರಿತಾ ಇರೋದು, ಎಬ್ಬಿಸ್ತಾ ಇರೋದು. ಸೊ ಇದು ಬರೀ ಅರ್ಧ ಒಂದು ಪಾರ್ಟನ್ನು ಮಾತ್ರ ತೋರಿಸಿದ್ದಾರೆ. ಸೊ ನಿದ್ದೆಗಣ್ಣಲ್ಲಿ ಏನೇನೆಲ್ಲ ಜಗಳ ಆಗಿದೆ, ಅಶ್ವಿನಿ ಗೌಡ ಅವ್ರು ನಿದ್ದೆ ಕೆಡಿಸಿದಂಥ ಗಿಲ್ಲಿಗೆ ಏನೇನೆಲ್ಲ ಅಲ್ಲಿ ಒಂದಷ್ಟು ಮಾತುಗಳು ಬಂದಿದೆ, ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಟ್ಟಿನಲ್ಲಿ ಇವತ್ತಿನ ಒಂದು ಎಪಿಸೋಡ್ ಇದೆಯಲ್ಲ, ಹೋಳಿಗೆ ತುಪ್ಪ ಹಾಕೊಂಡು ತಿನ್ನಂಗೆ ಇರುತ್ತೆ. ಮಿಸ್ ಮಾಡ್ಕೊಬಿಡಿ ಗೈಸ್. ಆದಷ್ಟು ಬೇಗ ಇವತ್ತಿನ ಒಂದು ಎಪಿಸೋಡ್ನ ನೋಡ್ಕೊಳ್ಳಿ. ಆದಷ್ಟು ಬೇಗ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ಒಂದು ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಏನೆಲ್ಲ ಡೌಟ್ ಇದೆ ಅದನ್ನ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರು ಮಾಡಿದ್ದು ತಪ್ಪು ಅಂತ ನಿಮ್ಗೆ ಅನಿಸ್ತಾ ಇದೆ ನನ್ನನ್ನು ಕೇಳೋದಾದರೆ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು, ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಅಶ್ವಿನಿ ಗೌಡ ಅವರದ್ದು ಕ್ಲಿಯರ್ ಕಟ್ಟಾಗಿ ತಪ್ಪಿದೆ. ಸೊ ಅದಕ್ಕೆ ಸಾರಿ ಕೇಳಲೇಬೇಕು, ವಾರಾಂತ್ಯದಲ್ಲಿ ಉಗಿಸ್ಕೊಳ್ಳೇಬೇಕು. ಓಕೆ, ಇದಿಷ್ಟು ಇವತ್ತಿನ ಒಂದು ಪ್ರಮೋದ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.